ತುಲಾರಾಶಿ, ಕನ್ಯಾ ರಾಶಿ ಆದಮೇಲೆ ತುಲಾರಾಶಿ ಆದ ಅಧಿಪತಿ ಶುಕ್ರ ಇನ್ನೇನು ಉಚ್ಚಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ತುಲಾರಾಶಿಯವರಿಗೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಷ್ಟು ದಿನ ನೀವೇನೋ ಒಂದು ಕೆಲಸ ಕಾರ್ಯಗಳು ಬ್ರೇಕ್ ಆಗಿತ್ತು ಅಥವಾ ಮುಂದೆ ಹೋಗ್ತಿಲ್ಲ ಅನ್ನೋ ಒಂದು ಏನು ನಿಮ್ಮ ಮನಸ್ಸಿನಲ್ಲಿತ್ತು ಅದು ನಿವಾರಣೆ ಆಗುತ್ತೆ. ಆದರೆ ಒಂದು ಎಚ್ಚರಿಕೆ ಏನಪ್ಪ ಅಂತಂದರೆ, ತುಲಾರಾಶಿಯವರಿಗೆ ಈ ದೀರ್ಘಕಾಲದ ಸಮಸ್ಯೆಗಳು ಅಂದರೆ ರೋಗ ರುಜಿನಗಳು ಕಾಡುವಂಥ ಅವಕಾಶ ಇರುತ್ತೆ. ಅಂದರೆ ಹೆಲ್ತ್ ಪ್ರಾಬ್ಲಮ್, ಫೈನಾನ್ಷಿಯಲ್ ಪ್ರಾಬ್ಲಮ್ ಕಾಡುವಂಥದ್ದಿರುತ್ತೆ. ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಕಾಪಾಡುವಂಥ ಗುರು ದೃಷ್ಟಿ ಇರೋದರಿಂದ ನಿಮಗೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಶಕ್ತಿಯನ್ನು ಕೂಡ ಕೊಡ್ತಾರೆ. ಅದಕ್ಕೆ ದತ್ತಾತ್ರೇಯ ಸ್ವಾಮಿ ಅಥವಾ ಗುರುಚರಿತ್ರೆ ಪಾರಾಯಣ ಮಾಡಿಸುವಂಥದ್ದು, ದತ್ತಾತ್ರೇಯ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸುವಂಥದ್ದು, ದತ್ತದೇವನ ಒಂದು ಅನುಗ್ರಹಕ್ಕಾಗಿ ಗಣಗಾಪುರಕ್ಕೆ ಹೋಗಿ ಬರುವಂಥದ್ದು ಆ ಥರದ್ದು, ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರವನ್ನು ಕೇಳುವಂಥದ್ದು, ಅವರ ಸ್ತೋತ್ರವನ್ನು ಮಾಡುವಂಥದ್ದು, ಅಥವಾ ಪಂಚಾಮೃತ ಅಭಿಷೇಕವನ್ನು ರಾಯರ ಬೃಂದಾವನಕ್ಕೆ ಮಾಡಿಸಿ ಅದನ್ನು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸೋದ್ರಿಂದ ಬರುವಂತಹ ಸಮಸ್ಯೆಗಳು ನಿಮಗೆ ಸ್ವಲ್ಪ ಅದರ ಇಂಪ್ಯಾಕ್ಟ್ ಕಡಿಮೆ ಆಗಬಹುದು. ಹಾಗಾಗಿ ನಾವು ಹೇಳುವಂಥದ್ದು, ಗುರುವಿನ ಕೃಪೆ ಇದ್ದರೆ ಮನುಷ್ಯ ಯಾವುದೇ ಸಮಸ್ಯೆ ಬಂದರೂ ಕೂಡ ಬದುಕುವ ಅವಕಾಶ ಜಾಸ್ತಿ ಇರುತ್ತೆ. ಇದು ತುಲಾರಾಶಿಯವ್ರಿಗೆ. ಇನ್ನು ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ, ಮನಸ್ಸಿನಲ್ಲಿ ಯಾವುದೋ ಕಾಡುವಂಥ ಚಿಂತೆಗಳು, ಹಳೆಯ ಚಿಂತೆಗಳು ಅದೆಲ್ಲ ಕಾಡ್ತಾ ಇರುವಂಥ ಅವಕಾಶ ಇರುತ್ತೆ. ಯಾರಿಗೆ? ತುಲಾರಾಶಿ. ಚಿಂತೆ ಬಂದಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಚಿಂತನೆ ಇರಲಿ. ಚಿಂತೆ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು. ತುಲಾರಾಶಿಯವರು ನಿಮಗೇನಾದರೂ ಥಾಟ್ ಪ್ಯಾಟರ್ನ್ಸಲ್ಲಿ ಚೇಂಜಸ್ ಇದೆ, ನನಗೆ ನಿದ್ದೆ ಬರ್ತಾ ಇಲ್ಲ, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ಅಂತಂದಾಗ ತುಲಾರಾಶಿಯವರು ಆದಷ್ಟು ಬೇಗ ಸೈಕಾಲಜಿಸ್ಟ್ನೋ ಸೈಕಿಯಾಟ್ರಿಸ್ಟ್ನೋ ನೋಡಿ ಅವ್ರನ್ನ ಭೇಟಿ ಮಾಡಿ ಒಂದು ಮೆಂಟಲ್ ಚೆಕಪ್, ಹೆಂಗೆ ನಾವು ಫಿಸಿಕಲ್ ಹೆಲ್ತ್ ಚೆಕಪ್ ಅಂತ ಮಾಡ್ತೀವೋ ಅದೇ ರೀತಿ ಮೆಂಟಲ್ ಚೆಕಪ್ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಜೊತೆಗೆ ನೀವು ಸಾಲ ಮಾಡಿ ಏನಾದರೂ ಪ್ರಾಜೆಕ್ಟ್ಗಳು ಶುರು ಮಾಡೋಗಿದ್ರೆ ಒಳ್ಳೆ ಟೈಮಲ್ಲಿ ಶುರು ಮಾಡಿ. ಯಾಕೆಂದರೆ ಸಾಲದಲ್ಲಿ ಸಿಕ್ಕಾಕೊಳ್ಳೋಂಥ ಅವಕಾಶ ಇರುತ್ತೆ. ಅಥವಾ ನಿಮ್ಮ ವಸ್ತುಗಳು ಬೇರೆ ಯಾರೋ, ಅಂದರೆ ನಿಮ್ಮದು ಜಾಗ ಇರುತ್ತೆ, ಬೇರೆ ಯಾರೋ ಬಂದು ಆಕ್ರಮಿಸ್ಕೊಬೋದು. ಅಂದರೆ ಜ್ಯೋತಿಷದಲ್ಲಿ ಏನು ಹೇಳ್ತೀವಿ ಅಂದರೆ, ನೀವೇನಾರು ಸೈಟ್ ತೊಗೊಂಡಿದ್ರೆ ಅಥವಾ ನೀವೇನಾರು ಪ್ರಾಪರ್ಟಿ ಇದ್ದರೆ ಅಥವಾ ನಿಮ್ಮದೇನೋ ಗಾಡಿ ಏನಾದ್ರು ನಿಮ್ಮದಿದ್ದರೆ ಅದನ್ನು ಭದ್ರ ಮಾಡ್ಕೊಳ್ಳಿ. ಯಾರಿಗೋ ಕೊಡೋಕ್ಕೆ ಹೋಗಬೇಡಿ. ಗಾಡಿ ಇದ್ದರೆ ದಯವಿಟ್ಟು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅವರು ಸಮಸ್ಯೆ ಮಾಡಿ ಆ ಸಮಸ್ಯೆ ನಿಮ್ಮ ತಲೆ ಮೇಲೆ ಬರ್ಬೋದು. ನಿಮ್ಮ ಸೈಟು ಹೊಲ ಗದ್ದೆ ಇದ್ದರೆ ಅದಕ್ಕೆ ಫಸ್ಟು ಫೆನ್ಸಿಂಗ್ ಹಾಕ್ಕೊಳ್ಳಿ. ಯಾರೋ ಬಂದು ಇದು ನಮ್ಮದು ಅಂತೇಳಿ ಕೇಸ್ ಹಾಕಿ ನಿಮಗೆ ತೊಂದರೆ ಮಾಡುವಂಥ ಅವಕಾಶ ಇರುತ್ತೆ. ಅದಕ್ಕೆ ಅವಕಾಶ ನೀವು ಮಾಡಿಕೊಡ್ಬೇಡಿ. ಅರ್ಥ ಆಯ್ತಾ? ನಾವು ಹೇಳುವಂಥದ್ದು ಪಾಸಿಬಿಲಿಟಿ, ಎಚ್ಚರಿಸೋದು ನಮ್ಮ ಒಂದು ಕರ್ತವ್ಯ. ಒಬ್ಬ ಜ್ಯೋತಿಷಿಯಾಗಿ ಸಮಸ್ಯೆ ಬಂದಮೇಲೆ ಅಯ್ಯಯ್ಯೋ ಸಮಸ್ಯೆ ಬಂತು ಅಂತಲ್ಲ. ಈಗ ಮೇಷರಾಶಿಯವರಿಗೆ ಎಲ್ಲ ಟೈಮಲ್ಲೂ ಸಮಸ್ಯೆ ಇರಲ್ಲ. ಹಾಗೆ ತುಲಾರಾಶಿ, ಯಾಕೆ ಅಂದರೆ ಮೇಷ ಮತ್ತು ತುಲಾ 180 ಡಿಗ್ರಿ ಇರೋದರಿಂದ ಶುಕ್ರನಿಗೆ ಅಂಗಾರಕನ ಅನುಗ್ರಹನೂ ಬೇಕು. ಅದಕ್ಕೋಸ್ಕರ ನಿಮಗೆ ರಿಯಲ್ ಎಸ್ಟೇಟ್ನಲ್ಲಿ ಸಮಸ್ಯೆಗಳು ಬರಬಹುದು, ಅಥವಾ ನಿಮ್ಮ ಪ್ರಾಪರ್ಟಿಗಳು ಇದ್ದಕ್ಕಿದ್ದಂಗೆ ಅದರ ವ್ಯಾಲ್ಯೂ, ಉದಾಹರಣೆಗೆ ನೀವು ಶೇರ್ ಮಾರ್ಕೆಟಲ್ಲಿ ಇದ್ದೀರಾ ಅಂತ ಹೇಳ್ಕೊಳ್ಳಿ, ನಿಮ್ಮ ಶೇರ್ಸ್ಗಳೆಲ್ಲ ಡೌನ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ನಿಮಗೆ ಅನಿವಾರ್ಯವಾಗಿ ಅಥವಾ ಅನಿರೀಕ್ಷಿತವಾಗಿ ಸೋಲು ಬರಬಹುದು. ಅದಕ್ಕೆ ಮಾನಸಿಕವಾಗಿ ತಯಾರಾಗಿರಿ. ಇದು ತುಲಾರಾಶಿ. ಇನ್ನು ಮುಂದಿನ ರಾಶಿ